ನಮಸ್ಕಾರ ನನ್ನ ಎಲ್ಲ ಧ್ಯಾನ ಬಂಧುಗಳಿಗೆ ಆತ್ಮ ಬಂಧುಗಳಿಗೆ ಅಂತ ತಿಳಿಸುತ್ತಾ ಇವತ್ತು ಒಂದು ಗುರುವಾಣಿನ ಮಾಡೋಣ ತಿಳಿಸೋಣ. ಗುರುಗಳು ಏನು ಹೇಳ್ತಾರೆ ಅದನ್ನು ಕೇಳೋಣ. ಯಾಕಂದ್ರೆ ದಿನಾಲು ಕಲಿಕೆಗಳಿರ್ತಾವಲ್ಲ, ಏನಾರು ಕಲಿಕಿದ್ದೇ ಇರ್ತಾವೆ. ಯಾಕಂದ್ರೆ ನಮ್ಮ ತಲೆಯಲ್ಲಿ ಏನಾರು ಒಂದು ಕಲ್ಮಶ ಬಿದ್ದಿರ್ತವೆ, ಮನಸ್ಸು ಹೊಲಸಾಗೆ ಆಗಿರ್ತೈತಿ. ಅದಕ್ಕಾಗಿ ಏನು ಹೇಳ್ತಾರೆ ನೋಡೋಣ. ಇವತ್ತೊಂದು ಕಲಿಕೆ ಅಲ್ಲ ಅಂತ ನೋಡೋಣ. ಥ್ಯಾಂಕ್ ಯು. ಎಲ್ಲ ಆರೋಗ್ಯವಾಗಿ ಇದ್ದೀರಿ ಅನ್ಕೋತೀನಿ. ನಾನು ಕೂಡ ಆರೋಗ್ಯವಾಗಿ ಇದ್ದೀನಿ. ನಾವು ಆರೋಗ್ಯವಾಗಿ ಇರ್ತೀವಿ. ಯಾಕೆ ಹೇಳ್ರಿ, ನಾವು ಎಲ್ಲಿದ್ದೀವಿ? ಪತ್ರಿಜಿ ಗುರುಗಳ ಆಶ್ರಯದಲ್ಲಿದ್ದೀವಲ್ಲ, ಹಾಗಾಗಿ ನಾವು ಆರೋಗ್ಯನಾಗಿರ್ತೀವಿ. ಪ್ರತಿದಿನ ಧ್ಯಾನ ಮಾಡ್ತೀವಿ, ಧ್ಯಾನಸ್ಥರಾಗ್ತೀವಿ. ಇನ್ನೊಂದು ಇಂಪಾರ್ಟೆಂಟಾಗಿ ನಮ್ಮ ಗುರುಗಳ ನಮಗೆ ತಿಳಿಸ್ಕೊಟ್ಟಿದ್ದು ಎಲ್ಲವೂ ಕೂಡ ಸರಳ ಸ್ವೀಕಾರ ಮಾಡ್ಕೊಳ್ಳೋದು ಅಭ್ಯಾಸ ಮಾಡಿಬಿಟ್ರೆ ಏನೇ ಆದರೂ ಕೂಡ ಸರಳ ಮಾಡ್ಕೊತೀವಿ. ಯಾಕಂದ್ರೆ ನಾನು ಆನಂದವಾಗಿರಬೇಕು ಅಂದ್ರೆ ಬೇಗ ಸರಳ ಮಾಡ್ಕೊಂಡ್ರೆ ಮಾತ್ರ ಆನಂದವಾಗಿರ್ತೀನಿ. ಇಲ್ಲ ಅಂದ್ರೆ ನಾನೇ ಕಸಿಬಿಸಿ ಮಾಡಿಕೊಂಡು ಗದ್ದಲು ಮಾಡ್ಕೊತಾ ಇದ್ನಿ ಅಂದ್ರೆ ಆನಂದವಾಗಿರೋಕೆ ಆಗೋದಿಲ್ಲ. ಹಾಗಾಗಿ ಸರಳ ಮಾಡ್ಕೊಬೇಡ. ಏನೇ ಒಂದು ಬರ್ತಾವ ಅವು ಇದ್ದಂಗೆ ಇರೋದಿಲ್ಲಲ್ಲ, ಒಂದೇ ಸಮಯ ಇರೋದಿಲ್ಲ. ಮತ್ತೇನೋ ಚೇಂಜ್ ಆಗ್ತಾನೆ ಇರ್ತಾವೆ. ಅದಕ್ಕೆ ಏನು ಹೇಳ್ತಾವೆ, ಏನು ತಿಳಿಸ್ತಾವೆ ಒಳಗೊಂದೊಂದು ಆಗಿದ್ದದಾವು. ಏನು ಬರ್ತಾವೆ ಶಿವ ಪರಮಾತ್ಮ ಪತ್ರಿಕೆ ಜಯ ಹೋ ಪತ್ರಿಜಿ, ಜಯ ಹೋ ಪತ್ರಿಜಿ ಇಲ್ಲ ಅಂತ ನೋಡ. ಪ್ರೀತಿಸುತ್ತಿದ್ದೇವೆ ಎಂದ ಮಾತ್ರಕ್ಕೆ ಅವರನ್ನು ನಮ್ಮ ತಲೆ ಮೇಲೆ ಕೂರಿಸಿಕೊಳ್ಳಬೇಕು ಎಂದಲ್ಲ. ಇದನ್ನೂ ಆಗೈತಿ. ಇದು ಏನಂತ ನೋಡ. ತನ್ನನ್ನು ತಾನು ಪ್ರೀತಿಸಿಕೊಳ್ಳಲಾಗದವನು ಯಾರು ಹೆಚ್ಚು ಕಾಲ ಪ್ರೀತಿಸಲಾರರು, ಭರಿಸಲಾರರು, ನೆನಪಿಟ್ಟುಕೊಳ್ಳಿ ಅಂತ. ಇದು ಹೊಸದು. ಇದು ನನಗೂ, ಯಾಕಂದ್ರೆ ನಾನು ಮಾಡಿದ್ದು ಹೇಳಿದ್ನಂದ್ರೆ ಗೊತ್ತಾಗ್ಬಿಡ್ತೈತಿ. ಅದಕ್ಕೆ ಇದು ತನ್ನನ್ನು ತಾನು ಪ್ರೀತಿಸ್ಕೊಳ್ಳಲ್ಲ ಅಂದ್ರೆ ಏನು ಹೇಳ್ತಾರೆ ತಿಳಿಸಾಕ್ತಾರೆ ನೋಡು. ತನ್ನನ್ನು ತಾನು ಪ್ರೀತಿಸಿಕೊಳ್ಳಲಾಗದವನನ್ನು ಯಾರೂ ಹೆಚ್ಚು ಕಾಲ ಪ್ರೀತಿಸಲಾರರು, ಭರಿಸಲಾರರು, ನೆನಪಿಟ್ಟುಕೊಳ್ಳಿ ಅಂತ ತಿಳಿಸಕತ್ತ. ಏನಿದೆ ತಾತ್ಪರ್ಯ, ಏನೈತಿ ಸ್ವಲ್ಪ ನೋಡೋಣ. ಒಬ್ಬ ವ್ಯಕ್ತಿಗೆ ತನ್ನ ಮೇಲೆ ತನಗೇ ಪ್ರೀತಿ ಇಲ್ಲ ಎಂದರೆ ತನಗಾಗಿ ತಾನು ಏನನ್ನೂ ಮಾಡಿಕೊಳ್ಳಲಾಗದ ಅಸ್ಥಿರವಾದ ಸ್ಥಿತಿಯಲ್ಲಿ ಚಂಚಲತ್ವದಿಂದ ಕೂಡಿದವನಾಗಿ ಆತ್ಮವಿಶ್ವಾಸವಿಲ್ಲದೆ ಇದ್ದಾನೆ ಎಂದು ಅರ್ಥ. ಹೇಳಿದ್ರು ನೋಡ್ರಿ ಗುರುಗಳು. ತನ್ನನ್ನು ತಾನು ಪ್ರೀತಿಸ್ಕೊಳ್ಳಾರ್ದವ ಸ್ಥಿರ ಇಲ್ಲ, ಚಂಚಲತದಾನ ಅಂತ ಟೈಟಲ್ ಹೇಳಿಬಿಟ್ರು. ತನ್ನನ್ನು ತಾನು ಪ್ರೀತಿಸ್ಕೊಳ್ಳಾರ್ದವ್ರು ಸ್ಥಿರವಾಗಿರಲ್ಲ, ಅವರು ಚಂಚಲವಾಗಿರ್ತಾರಂತ ತಿಳಿಸ್ತಾರೆ. ಆತ್ಮವಿಶ್ವಾಸನೂ ಇಲ್ಲ ಅಂತ ತಿಳಿಸ್ತಾರೆ. ಹೆಂಗೆ ಮಾಡೋದು ಈಗ? ಅಂಥವರನ್ನು ತುಂಬ ದಿನ ಯಾರೂ ಹೋರಲಾರರು. ಅಂಥವ್ರನ್ನು ತುಂಬ ಯಾರೂ ಚಂತನ ಹೇಳ್ತಾನೆ ಬಿಡು, ಕೇಳ್ತಾನೆ ಬಿಡು, ತಾನು ಒಂದು ನಿರ್ಧಾರ ಇಲ್ಲ ಬಿಡು ಅಂತ ಅಂದ್ಬಿಡ್ತೀವಿಲ್ಲ ನಾವು. ಅಂತೀವಿ ಚಂಚಲ ಏನಾರು ಒಂದು ಬುದ್ಧಿ ಹೇಳಿದ್ರೆ ಕೇಳ್ದ ಅವತ್ತು ಹ್ಞೂ ಅಂದಂಗೆ ಮಾಡ್ತಾನೆ. ಏನೋ ಧ್ಯಾನ ಮಾಡಿರಿ ಅಂತಿರ್ತಾರೆ. ಅವರು ತನ್ನನ್ನು ತಾನು ಪ್ರೀತಿಸಿಕೊಳ್ಳಾರ್ದವ್ರು ಇದ್ರೇ ಹಂಗೆ ಮಾಡ್ತಾರೇನೋ ಅಂತೀನಿ ನಾನು. ಈಗ ಅನಿಸ್ತೈತಿ ಚಂಚಲ ಮನ್ಸಲ್ಲಿ ಇವತ್ತು ಕೇಳಿರ್ತಾರೆ, ಇವತ್ತು ಹ್ಞೂ ಅಂತಾರೆ. ಹ್ಞೂ ರೀ ಮಾಯ್ತ್ರಿ ಮಾಡೋಣ ಬಿಡ್ರಿ ಹಿಂಗೆ ಹೇಳ್ತಾರೆ. ಆಮೇಲೆ ಅದು ತನ್ನ ಬೇರೆಯೇ ಮಾಡ್ತಾ ಇರ್ತಾರೆ ಅಲ್ಲ. ತನ್ನ ಅಂಥವರು ತುಂಬ ದಿನ ಯಾರೋ ಅವ್ರಿಗೆ ಎಷ್ಟು ದಿನದ ಬುದ್ಧಿ ಹೇಳೋಣ ನಾವ್ರೆ ಹೇಳಿ. ನಾ ಅಂತಲ್ಲ, ನಮಗೇನು ಬುದ್ಧಿ ಅದ ಅಂತ ತಿಳ್ಕೊಬೇಡ್ರಿ. ಬುದ್ಧಿ ಐತಿ. ಎಷ್ಟಂದ್ರೆ ನಾ ಆರಾಮಾಗಿ ಎಷ್ಟು ಇರಬೇಕು ಅನ್ನೋದು ಬುದ್ಧಿ ಐತಿ. ಅದು ಯಾರಿಂದ? ಪತ್ರಿಜಿ ಗುರುಗಳಿಂದ ಕಲ್ಕೊಂಡಿವಿ. ಈಗ ನಾನು ಆರಾಮಾಗಿರ್ಬೇಕು ಅನ್ನೋದು ಏನಂತ ಅವ್ರು ಕಲಿಸ್ಕೊಟ್ಟಾರ. ಯಾಕಂದ್ರೆ ಅಪೇಕ್ಷೆ ಆಸೆ ಎಲ್ಲ ಮಾಡಿದ್ರೆ ಆರಾಮಾಗಿರೋದಿಲ್ಲ ಅಂತ ತಿಳಿಸ್ಯಾರ. ಅತಿ ಅಟ್ಯಾಚ್ಮೆಂಟ್ ಮತ್ತು ನನ್ನಲ್ಲಿರುವ ಅಹಂಕಾರ, ದುರಹಂಕಾರ, ನಾನಿದ್ರೆ ಆಗ್ತದೆ, ನಾನಿದ್ರೆ ಮಾಡಿದ್ರೆ ಆಗ್ತದೆ ಅನ್ನೋದನ್ನು ಬಿಟ್ಟು ನಾ ಮಾಡಿದ್ರೆ ಆಗ್ತದೆ, ಮತ್ತು ಇದೇ ಮಾಡಿದ್ರೆ ಆಗ್ತದೆ, ಹೀಗೆ ಮಾಡಬೇಕು. ಮತ್ತು ಇದು ಅಂದ್ರಿ ನಾನು ಮಾಡಿದ್ರೆ ಆಗ್ತದೆ ಅಂದ್ರಲ್ಲ, ಹೀಗೆ ಮಾಡಬೇಕು ಅನ್ನೋದು ಬಿಟ್ರೂ ಆರಾಮಾಗಿರ್ತೀವಿ ನಾವು. ಯಾಕಂದ್ರೆ ನಾನು ಇದೇ ಥರನೇ ಹೀಗೆ ಮಾಡಿದ್ರೆ ಆರಾಮಾಗಿರ್ತೀನಿ ಅನ್ನೋದನ್ನು ಬಿಟ್ಟಾಗ ಭಾಳ ಆರಾಮಾಗಿದೆ. ಸಣ್ಣ ಉದಾಹರಣೆ ಹೇಳ್ತೀನಿ. ಏನೋ ಒಂದು ಕೆಲಸ ಮಾಡಕತ್ತಿರ್ತೀವಿ, ಹೀಗೆ ಮಾಡಬೇಕು ಅಂತ ಅಪೇಕ್ಷೆ ಇಟ್ಕೊಂಡೇವಂದ್ರೆ ಒಂದು ಸಣ್ಣ ಪುಟ್ಟ, ನಿನ್ನೆ ದೀಪಾವಳಿ ಐತಲ್ಲ, ಇದೇ ಉದಾಹರಣೆ ಆಗಲಿ. ದೀಪಾವಳಿ ಐತಲ್ಲ, ಇದೇ ಥರ ಈಗ ಅದೇ ಬೇಕು ನಿಯಮ ಒಂದು ಇರ್ತಾವಲ್ಲ,
ನಿಯಮಗಳಿರ್ತಾವಲ್ಲ, ಅದು ಆ ವಸ್ತು ಇದ್ರೇ ಇದು ಪೂಜೆ ಆಗ್ತದೆ, ಅದು ಇದ್ರೇ ಹಿಂಗೆ ಮಾಡಿದ್ರೇ ಚಲೋ ಆಗ್ತದೆ ಅನ್ನೋದನ್ನು ತೆಗಿಬೇಕು ನಾವು. ಏನಿಲ್ಲ ಭಕ್ತಿ, ನಿಸ್ವಾರ್ಥ ಭಕ್ತಿ ಒಂದು ನನ್ನ ಕೈಲಿ ಆಗಲಿಲ್ಲ ಅಂದರೂ ಮಾಡೋಕ್ಕೆ ಹೋಗೋಣೇನ್ರಿ, ಹೆಂಗೆ ಮಾಡೋಕ್ಕಾಗ್ತದೆ? ಅದೇನು ಅವಶ್ಯ ಇರಲ್ಲ, ಅದು ದೇವ್ರೇನು ಬೇಡ್ಯಾನೇನು ಅಂತದ್ದು ಹಂಗೆ ತಂದಿಡ್ರಿ. ನನಗೆ ಭಾಳ ನಗು ಬರ್ತೈತಿ ಒಳಗೆ. ದೇವ್ರೇನೂ ಬೇಡಿಲ್ಲ, ನೀ ಸುಮ್ಮ ಆರಾಮಾಗಿರು, ನನ್ನ ಹೃದಯದೊಳಗೆ ಇದ್ದೀನಿ, ಚೆಂದಾಗಿ ಆರಾಮಾಗಿರು ಅಂತ ನನ್ನನ್ನು ನಂಬು, ನಿನ್ನನ್ನು ನೀ ನಂಬಕ್ಕೋ ಮೊದಲು, ಆರಾಮಾಗಿರುವಂಥ ಯಾವ ಪೂಜೆ ಬೇಡ ಪುನಸ್ಕೊಳ್ಬೇಡ, ನೀನೇ ಮಾಡಿದಿ ಗುಡಿ ಒಳಗೆ ಕುಂಡ್ರಿಸೋನು ನೀನೇ. ಒಂದು ಕತೆ ಐತಿ ಹೇಳ್ತೀನಿ ಇದ್ರಾಗ. ಏನಂದ್ರೆ ದೇವ್ರಿಗೆ ಕೇಳ್ತಾರಂತ, ನೀ ಎಷ್ಟು ಕಠಿಣ ಆಗಿಬಿಟ್ಟಿದ್ದಿ, ಪಾಳೆ ಭಾಳ ಆಗ್ಯಾವ ನೋಡ್ರಿ. ಈಗ ತಿರುಪತಿ ಒಳಗೆ ಮೊನ್ನೆ ಒಂದು ದೇವಸ್ಥಾನಕ್ಕೆ ಹೋಗಿದ್ದೆ, 4 ಗಂಟೆ ಬರೀ ನಿಂತೇ ಹೋಗೋದು ಪಾಳ್ಯಕ್ಕದು. ಹ್ಯಾಂಗೆ ರೀ, ಎಷ್ಟು ತನ 4 ಗಂಟೆ ಏನೂ ಬರೋದಿಲ್ಲ ನಮಗೆ, ಹೋಗೋದಿರ್ತದೆ, ಅಲ್ಲಿ ಇರ್ತದೆ, ಮಲ ಮೂತ್ರ ವಿಸರ್ಜಿರ್ತದೆ, ಹಸಿವು ಆಗ್ತದೆ, ನೀರಡಿಕೆ ಆಗ್ತದೆ, ಮತ್ತು ಕಾಲು ನೋವು ಬರ್ತಾವೆ. 4 ಗಂಟೆ ನಿತ್ತಂಗೆ ನಡೆಯೋದಿಲ್ಲ, ಒಂದೇ ಹೆಜ್ಜೆಗೆ ಹಿಂಗೆ ಹೆಜ್ಜೆ ಇಟ್ಟಂಗೆ ಇಡೋದು. ಅಷ್ಟಿಟ್ಟು 4 ಗಂಟೆ ಅಲ್ಲಿ ಹೋಗ್ತೀವಲ್ಲ ದೇವಸ್ಥಾನಕ್ಕೆ ಮುಂದೆ, ದೇವಿ ಮುಂದೆ, ಇಲ್ಲೇ ದೇವಿ ಕಂಡಿರ್ತಾಳೆ ನಮಗೆ. ಅಲ್ರಿ, ಯಾಕೆ 4 ತಾಸು ಹೈರಾಣ ಆಗಿರ್ತೀವಲ್ಲ, ಸುಸ್ತು ಹೊಡೆದೋಗಿರ್ತದೆ ಮನುಷ್ಯ ಶರೀರ. ಅಲ್ಲಿ ಏನಾರು ದೇವಿ ಮುಂದೆ ಹೋಗು ಪಾಳೆ, ಅಲ್ಲಿ ಮಾತ್ರ ತುಂಬ ಅವಸರ. ನನಗೆ ನಗು ಬಂತು, ಇಂಥದ್ದು ಕಿಲಿಗೆ ಬಂದೆ ಅನ್ನಿಸ್ಬಿಡ್ತು ನನಗೆ. ಹಿಂಗೆ ಹೋಗಿಲ್ರಿ, ಆ ಲಕ್ಷ್ಮಿ ಆ ಮೂರ್ತಿ, ಆ ಹೋಗಿರೋ ದೇವಸ್ಥಾನದ ಮೂರ್ತಿನೇ ನೋಡಿಲ್ಲ ನಾನು. ಅವ್ರು ಕತ್ತು ಹಿಡಿದು ದಬ್ಬಿಬಿಟ್ರು ನಮ್ಮನ್ನು. 4 ಗಂಟೆ ನಿಂತು ಹೋಗಿ ನಗು ಬಂತು. ಆಮೇಲೆ ಇಲ್ಲೇನು ಸುಸ್ತಾಗಿತ್ತಲ್ಲ, ಹೈರಾಣಾಗಿತ್ತಲ್ಲ ನನಗೆ, ಭಾಳ ಹೈರಾಣಾಗಿತ್ತು. ಇಲ್ಲಿ ನಿಂತು ಹೋಗಿ ಅಲ್ಲಿ ಹೋಗಿದ ತಕ್ಷಣ ನೋಡಿ ನಮಸ್ಕಾರ ಮಾಡಬೇಕು. ಇನ್ನು ಎಲ್ಲೈತೆ ಮೂರ್ತಿ, ಏನಿದು ಹಿಂಗೆ ನೋಡ್ಬೇಕು ಅನ್ನೋಷ್ಟ್ರೊಳಗೆ ಒಟ್ಟು ತಳ್ಳಿಬಿಟ್ರೆ ಮುಂದಕ್ಕೆ ಹೋಗ್ಬಿಟ್ಟೆ. ದೇವರ ಮುಖನೇ ನೋಡಲಿಲ್ಲ. ಇಂಥದಕ್ಕೆ ಹೈರಾಣ ಹಾಕಬೇಡ, ಇದು ಹೋಗಲೇಬೇಕು, ಅಲ್ಲಿ ಹೋಗಲೇಬೇಕು, ಅದು ಮಾಡೇಬೇಕು ಅಂಥದನ್ನು ಕಡಿಮೆ ಮಾಡ್ಕೊಳ್ಳೋಣ. ಹೀಗೆ ಮಾಡಬೇಕು ಅನ್ನೋದು ಕಡಿಮೆ ಮಾಡ್ಕೊಳ್ಳೋಣ. ನಾವು ಆರಾಮಾಗಿರಬೇಕು ಅಂದ್ರೆ ನನಗೆ ಹಂಗೆ ಅನ್ನಿಸ್ತು. ಅದೇ ಈ ಪೂಜೆ ಮಾಡ್ತೀವಿ, ಒಂದು ಇರಲಿಲ್ಲ ಅಂದ್ರೆ ಏನು ದೇವ್ರು ಬಂದೇನು ಯಾಕಿರ್ಲ, ಶಿಕ್ಷೆ ಕೊಡ್ತಾರೆ. ನಮ್ಮ ಕೈಲಿ ಆಗಲಿಲ್ಲ ಅಂದ್ರೆ ಅದೇ ಮನಸ್ಸಲ್ಲಿ ಫೀಲ್ ಇಟ್ಕೊಂಡು ಹಿಂದೆಲ್ಲ ಮಾಡಿದ್ದು ಎಷ್ಟೊಂದು ಚೆನ್ನಾಗಿರೋ ಪೂಜೆಗಳನ್ನು ಮಾಡಿದ್ದನ್ನು ಬಿಟ್ಟು ಅದೊಂದಿಲ್ಲ ಅದೊಂದು ತಂದ್ರೆ ಆಗ್ತಿತ್ತು, ಇದೊಂದು ತಂದ್ರೆ ಆಗ್ತಿತ್ತು, ಅದೊಂದು ತರ್ಲಾಕ್ ಹೋಗಿ ಹೈರಾಣ, ರೊಕ್ಕ ಇರಲಿಲ್ಲ ಅಂದ್ರೆ ಹೈರಾಣ. ನನಗಿದೇ ಒಳಗಿದೆ ಬರ್ತೈತೆ ನನಗೆ. ಯಾಕೆ ಹೈರಾಣ ಪ್ರತಿಯೊಂದಕ್ಕೂ ಯಾಕೆ ಕಷ್ಟ ಮಾಡ್ಕೊಳ್ಳೋದು ಅಂತ ನನ್ನ ಅನಿಸಿಕೆ. ಈಗ ಇತ್ತೀಚೆಗೆ ಬಂದಿರೋ ನಮ್ಮ ಗುರುಗಳ ಪಾಠದಿಂದ ಪ್ರತಿಯೊಂದು ಕಷ್ಟನೇ ಮಾಡ್ಕೋಬಾರ್ದು, ಅದು ಸರಳ ಮಾಡ್ಕೋಬೇಕು. ಸರಳ ಮಾಡ್ಕೊಂಡಾಗ ನೋಡ್ರಿ ಎಷ್ಟು ಆರಾಮಾಗಿರ್ತದೆ. ಇವತ್ತೊಂದು 15 ರೊಟ್ಟಿ ಮಾಡ್ಬೇಕಂತ ಅಂದ್ಕೊಂಡೆ ಅಂದ್ರೆ ಇವಾಗ ಎಷ್ಟು ಬೇಕು ನನಗೆ, ಒಂದು 5-6 ರೊಟ್ಟಿ ಬೇಕು. ಏನು ಇವತ್ತಿಂದು ಒಂದದಿಂದ ಇನ್ನೊಂದು 4 ಹೆಚ್ಚಿಗೆ ಮಾಡ್ಬೇಕಂತ ಹೇಳಿ ಮಾಡಕ್ಕೆ ಹಾಕ್ಕೊಂಡು ಹೋಗಿ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಂಡು ಬಡಿಯಾಕೆ ನಿಂತು ಕೈ ನುಡ್ಸ್ಕೊಂಡು ಕಾಲು ನಮ್ಗೆ ಎಷ್ಟು ನಿರ್ತದೆ ಅಷ್ಟು ಮಾಡು. ನನಗೆ ಎಷ್ಟು ಆಗ್ತದೆ ಅಷ್ಟು ಮಾಡ್ಬೇಕು, ಮತ್ತು ಎಷ್ಟು ಅವಶ್ಯ ಅದ ಅಷ್ಟೇ ಮಾಡಬೇಕು. ಆಗ್ತದೆ ನನಗೆ ಮಾಡ್ತದೆ ಅಂತ ಹೇಳಿ ಕಿಸೆಂದು ಒಂದು 40 ರೊಟ್ಟಿ ಮಾಡಕ್ಕೆ ನಿಂತಂದ್ರೆ ಇದೂ ಆಸೆ, ನಾಳೆಗೆ ಬೇಕು ನಾಡದ್ದು ಬೇಕು ಅಂತೇಳಿ ಇದೂ ಆಸೆ. ಇಂಥದ್ದು ಮಾಡಬಾರ್ದು ಅಂತ ಅಂತೀನಿ ನಾಳೆಗೆ ಹಿಂದಿದ್ದಿಂದಿಗೆ. ಈಗ ಅಷ್ಟು ಸುಲಭ ಮಾಡ್ಕೊಂಬಿಟ್ಟಿದ್ದು ನಾನು, ಆರಾಮ ಅನಿಸ್ತೈತೆ. ಯಾಕಂದ್ರೆ ಅಷ್ಟರಲ್ಲೇ ಇರ್ತೀವಲ್ಲ, ಪ್ರೆಸೆಂಟಾಗಿ ಇವತ್ತಿಂದ ಆದ್ರೆ ಸಾಕು ಅನಿಸ್ಬಿಟ್ಟೈತೆ ನನಗೆ. ಅದಕ್ಕೆ ಆರಾಮಾಗಿರ್ತೀನಿ. ಏನು ಇಲ್ಲಂದ್ರೂ ಓಕೆ ನಡಿತೈತಿ. ಯಾವ ನಿಬಂಧನೆಗಳ ಮೂಲಕ ನಿಬಂಧನೆ ಹೇರಬಾರ್ದು, ನಿಬಂಧನೆ ಹಾಕಬಾರ್ದು ನಾವು. ಹಂಗೆ ನನಗೆ ಅನಿಸ್ತೈತಿ. ಇದ್ರೊಳಗೆ ಇದು ಇಷ್ಟು ಮಾತಾಯ್ತು ನೋಡ್ರಿ, ಗುರುಗಳು ತಿಳಿಸಿದ್ರು. ಆತ್ಮವಿಶ್ವಾಸ ತುಂಬ್ಕೊಳ್ಳಮ್ಮ. ಆತ್ಮವಿಶ್ವಾಸ ಇಲ್ಲದ ನನಗೇನು ಅರ್ಥ ಇಲ್ಲ ಅಂಥವ್ರನ್ನ ತುಂಬ ದಿನ ಯಾರು ಹೊರಲಾರು. ಚಂಚಲ ಮನುಷ್ಯರು ಹೇಳಿದ್ದೊಂದು ಕೇಳೋದು ಮಾಡೋದು. ನಾವು ಇಷ್ಟೆಲ್ಲ ಜ್ಞಾನ ನಮ್ಮ ಗುರುಗಳು ಅಷ್ಟು ಹೇಳ್ಯಾರ, ಎಲ್ಲ ಚೆಂದ ಧ್ಯಾನ ಮಾಡಿರಿ ಅಂದ್ರೆ. ಮತ್ತು ಅದೊಂದು ಇದು ಬಿಡೋದು, ಮತ್ತು ಉಸಿರಿನ ಮೇಲೆ ಗಮನ ಬಿಡೋದು, ಮತ್ತೊಂದು ಮಾಡೋದು ಈ ಥರ ಚಂಚಲ ಮನುಷ್ಯಲಿದ್ರೆ ಪಾಪ ಗುರುಗಳಿದ್ರೆ ಏನು ಮಾಡ್ತಾರೆ? ನಾನು ಹೇಳಿನಪ್ಪ, ಒಂದು ಮಾಡಂಗೆ ಮಾಡಿರಿ, ಅದು ಮಾಡೋದು ಸಿಗ್ತದೆ, ಮುಕ್ತಿದ್ದ ಇರ್ತದೆ, ದಾರಿ ಸಿಗ್ತದೆ ನಿಮ್ಗೆ ಅಂತ ಹೇಳೀನಿ. ಅದನ್ನು ಮಾಡಿರಿ ಅಂತ ಹೇಳ್ಯಾರ. ಅದನ್ನು ಬಿಟ್ಟು ಬೇರೆ ಮಾಡ್ಕೊಂಡು ಕೂತು ಪಾಪ ಅವ್ರೇನು ಮಾಡ್ತಾರೆ? ಸುಮ್ಕೊಂಡಿರ್ತಾರೆ ಅಷ್ಟೇ. ಆಯ್ತಂತ ಅಂಥವ್ರನ್ನ ಯಾರನ್ನು ಹೊರಕ್ಕೆ ಆಗೋದಿಲ್ಲ, ಸುಮ್ಮನೆ ಇದ್ದು ಬಿಡ್ತೀವಿ ನಾವು. ಏಕೆಂದರೆ ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬರು ಅವರು ಪೂರ್ತಿಯಾಗಿ ಹೊರಲಾಗದೆ ಅಂದುಕೊಂಡಿರುವುದನ್ನು ಮಾಡಲಾಗದೆ ಸತಮತವಾಗುತ್ತಾ. ನೋಡ್ರಿ, ನಾನು ಓದಿಲ್ಲ ಬಿಟ್ಟಿಲ್ಲ, ಅದೇ ಹೇಳ್ತೀನಲ್ಲ, ಒಂದು ಸೋಬಾನ ಪದ ತಿಳಿತದೆ ಅಂದಂಗೆ ಆಗ್ತದೆ ನೋಡ್ರಿ. ಅದು ಅವ್ರಿಗೆ ಪ್ರಪಂಚದ ಜನರು ಪ್ರತಿಯೊಬ್ಬರು ಅವ್ರನ್ನ ಹೊರಲಾರ್ದೆ, ಅವ್ರ ಮನಸ್ಸನ್ನು ಹೊರಲಾರ್ದೆ, ಮತ್ತೇನೈತಿ ಮನಸ್ಸನ್ನು ಹೊರಲಾರ್ದೆ ಅಂದುಕೊಂಡಿದ್ದ ಆಗ್ಲಾರ್ದಕ್ಕೆ ಒಳ ಸತಮತ ಆಗ್ತೀವಿ.
ಇಡು ಅಮ್ಮ, ಅಲ್ಲೇ ಇಡು. ಒಂದು ನಿಮಿಷ. ಹಾಂ, ಇಡು. ಏನಾಯ್ತು? ಇದಾಯ್ತು. ಹಿಂಗೆ ಆಗ್ತಾವೆ, ಇರಲಿ, ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಇಂಥವ್ರನ್ನ ಯಾರನ್ನು ಸತಮತ ಆಮೇಲೆ ಏನು ಮಾಡ್ತೀವಿ, ಹೈರಾಣಾಗಿ ಸತಮತ ತಗೊಳತ್ತೀವಿ. ಭಾಳ ಹೈರಾಣ ಅನಿಸ್ತದಿಲ್ಲ. ಈಗ ಅದು ಹೇಳಿದ್ನಲ್ಲ, ಒಂದು ಹೂವು ಇರಲಿಲ್ಲ ಅಂದ್ರೆ, ಅದು ಕಾಯಿ ಇರಲಿಲ್ಲ ಅಂದ್ರೆ, ಏನಾರು ಇಲ್ಲ ಅಂದ್ರೆ, ಅದು ಇರಲಿಲ್ಲ ಅಂದ್ರೆ ಭಾಳ ತಲೆ ಹಾಕೊಂಡಿರ್ತೈತಿ. ಆ ಥರ ತಲೆ ಹಾಕಿ ಕೂಡಿಸ್ಕೋಬಾರ್ದು, ಸತಮತವಾಗ್ತಾ ಇರ್ತೀವಿ. ಅದನ್ನ ಅಂಥವುದರಲ್ಲಿ ಬೇರೆಯವರಿಗೆ ಅವಶ್ಯಕತೆ ಮೀರಿ ಮಾಡಬೇಕಾಗಿ ಬಂದರೆ ಭರಿಸುವಂಥ ಶಕ್ತಿ, ಸಹನೆ ಯಾರಿಗೂ ಇರುವುದಿಲ್ಲ. ಒಮ್ಮಮ್ಮ ನೋಡ್ರಿ, ಅಂಥದ್ರಲ್ಲೂ ಒಂದೊಂದು ಮಾಡಬೇಕಾಗಿರ್ತದಲ್ಲ. ಅಂತ ಮಾಡಬೇಕಾದಾಗ ಅದು ಭರಿಸುವಂಥ ಶಕ್ತಿ, ಸಹನೆಯೂ ಒಬ್ರೊಬ್ರಿಗೆ ಇರುವುದಿಲ್ಲ, ಯಾರಿಗೂ ಇರುವುದಿಲ್ಲ. ಭಾಳ ತೀರಾ ತಲೆ ಮೇಲೆ ಹೇಳಿ 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 ಏನು ಕಿರಿ ಸಾಕಾಗಿದ್ವ, ಎಷ್ಟು ಹೇಳಬೇಕು ಅಂತೇಳಿ ಏನು ಮಾಡ್ತೀವಿ, ಬಿಡ್ತೇವಲ್ಲ. ಅಂಥ ಸಹನೆ ಶಕ್ತಿ ಕೂಡ ಭಾಳ ಯಾರಿಗೂ ಇರುವುದಿಲ್ಲ. ಪ್ರೀತಿಯ ಕಾರಣದಿಂದಾಗಿ ಸ್ವಲ್ಪ ಕಾಲ ಅವರನ್ನು ಭರಿಸುತ್ತೇವೆ. ಮತ್ತು ನಮ್ಮೂ ಇರ್ತಾವಲ್ಲ ಮಕ್ಕಳು, ಹೇಳಿದ ಕೇಳಿಲ್ಲ ಅಂದ್ರೆ ಬಿಟ್ಬಿಡಕ್ಕೆ ಆಗ್ತದೇನು? ತಿಳ್ಕೊತ ಹೋಗ್ಬಿಡೋದು ಅಷ್ಟೆ. ಹೇಳಿದ ಕೇಳ್ತಾನೆ, ಹೇಳ್ಕೋತಾನ. ಆ ಪ್ರೀತಿ ಸ್ವಲ್ಪ ಕಾಲನಾದರೂ ಅವ್ರನ್ನ ಭರಿಸಬೇಕು ಎಂದು ಅನಿಸ್ತದೆ. ಏನು ಮಾಡೋಕ್ಕಾಗಲ್ಲ ಅಂದಾಗ. ಈಗ ನಮ್ಮ ಮಕ್ಳು ಇರ್ತಾವೆ, ಮುಗಿತೀರಿ ನಮ್ಮ ಗಂಡನೇ ಇರ್ತಾನೆ, ಬಿಡ್ತೀರಿ, ಎಷ್ಟು ಹೇಳಿದ್ರು ಕೇಳಲ್ಲ ಇವ್ರು ಅಂತಂದಕ್ಕೆ ಬಿಡ್ಲಿಕ್ಕಾಗ್ತದ? ಮಕ್ಕಳು ಬಿಡೋಕ್ಕಾಗ್ತದ? ನಮ್ಮ ಮನುಷ್ಯ ನಮ್ಮ ಮಾತು ಕೇಳಲ್ಲ. ಒಳಗೊಮ್ಮ ನಮ್ಮ ಅಣ್ಣ ಅದೇ ಮನಸ್ಸಿನಾಗ ಇರ್ತೀವಿ. ಭಾಳ ಅರ್ಥ ಮಾಡ್ಕೊಂಡ್ರೆ ಭಾಳ ಆರಾಮಾಗಿರ್ಲಕ್ಕೆ ಭಾಳ ಚಲೋ ಅದಾವ ಎಲ್ಲ. ನಾವು ಅರ್ಥ ಮಾಡ್ಕೊಳಕ್ಕೆ ಅಲ್ಲಿಗೆ ಹೋಗಕ್ಕೆ ರೆಡಿ ಇಲ್ಲ ಅಷ್ಟೇ. ಅವು ಏನೂ ಮಾಡೋಕ್ಕಾಗಲ್ಲ, ಬಿಡ್ಲಾರ ಕರಿಮೇಗೆ ಅಂತ ಹೇಳಿ ಮಕ್ಕಳನ್ನ ಗಂಡನ್ನ ಅಡ್ಜಸ್ಟ್ ಮಾಡ್ಕೊಂಡು ಸ್ವಲ್ಪ ಕಾಲ ನಡೆಸ್ತೀವಿ. ಆಯ್ತು ಅನ್ಕೊತ ಹೋಗ್ತೀವಲ್ಲ. ಅನಿಸಿದ್ರು ಅನಂತ ಸಹನಾಶಕ್ತಿ ಕಳೆದು ಹೋಗಿ ನಿಜ ನೋಡ್ರಿ. ಅಲ್ಲ, ಓಕೆ ಅನ್ಕೋತ ಬಂದೀವಿ. ಸಹನಾಶಕ್ತಿ ಕಳ್ಕೊಂಡು ಹೋದ್ಮೇಲೆ ಏನಾಯ್ತು ನೋಡೋಣ. ಸಹನಶಕ್ತಿ ಕಳ್ಕೊಂಡು ಹೋದ್ಮೇಲೆ ಏನಾಗ್ತದೆ ನೋಡೋಣ. ಏನು ಹೇಳ್ತಾರೆ, ಸಹನಶಕ್ತಿ ಕಳೆದು ಹೋಗಿ ಇರುವ ಪ್ರೀತಿ ಕೂಡ ಮಾಯವಾಗಿ ಆ ಬಂಧವು ಶಕ್ತಿಹೀನವಾಗಿ ತಯಾರಾಗಿ ಬಿಡುತ್ತದೆ. ಹಾಂ, ಇದು ಹಾಗೆ ನೋಡೋಣ. ಇನ್ನೊಂದು ಸ್ವಲ್ಪ ಹೋದವ ಏನಂತ. ಸಹನಶಕ್ತಿ ಕಳೆದೋಗಿ ಸಾಕಾಗಿ ಹೇಳಿ ಸಾಕಾಗಿ ಏನೂ ಮಾಡೋಕ್ಕಲ್ಲ. ಅಲ್ಲ, ಮೊದಲೇ ನಾನು ಹೇಳೋದು ಏನು ತಪ್ಪೇನು ಅಂತ ಅನ್ಕೋತೀನಿ. ಇಲ್ಲ, ಒಂಚೂರು ಯಾಕಂದ್ರೆ ಚಿಕ್ಕ ಮಕ್ಕಳಿಗೆ ಕಲಿಕೆ ಇರಲಾರ್ದವ್ರಿಗೆ ತಪ್ಪು ಮಾಡಕತ್ತಾರಂತ ಗೊತ್ತಿರ, ನಾವು ಅನುಭವಿಸಿರ್ತೀವಲ್ಲ ಅಂಥವ್ರಿಗೆ ಹೇಳಕ್ಕೆ. ಇದು ಪ್ರಾಪಂಚಿಕ ವಿಷಯದ ಏನಾದ್ರು ತಪ್ಪು ಮಾಡತ್ತ ಮಕ್ಕಳು ಗೊತ್ತಾಗಲ್ಲ. ಅವಕ್ಕೇನು ಸಣ್ಣ ಹೊತ್ತ ಸರ್ಸ್ಕೊಂಡು ಹೇಳಕ್ಕೆ ಹೋಗಿರ್ತೀವಲ್ಲ. ಈ ಸಹನಶಕ್ತಿ ಹೀನವಾಗಿ ಹೇಳಿ ಸಾಕಾಗಿ ಏನು ಮಾಡ್ತೀವಿ. ಆಮೇಲೆ ಯಾರಿಗೆ ತಮ್ಮ ಮೇಲೆ ಪ್ರೀತಿ ಬಂದವು ಶಕ್ತಿಹೀನವಾಗಿ ತಯಾರಾಗಿಬಿಡ್ತದೆ. ಏನಾಗ್ತದ, ಆ ಪ್ರೀತಿನೇ ಮಾಯ ಆಗಿಬಿಡ್ತೈತಿ ಒಳಗೊಮ್ಮೆ. ನಿಜವಾಗ್ಲೂ ಸರ್ ಹೇಳಿದ್ದು ಹಂಗೆ ನೋಡು. ಹೇಳಿ ಸಾಕಾಗಿ ಇದು ಮಾಡೋದು ತಪ್ಪದ, ಹೀಗೆ ಹೋಗಬಾರ್ದು ಮಾಡಬಾರ್ದು, ಹಿಂಗೆ ಹೇಳಿ ಏನು ಮಾಡ್ರೆ ಅಕಸ್ಮಾತ್ ನಾವು ಅನುಭವಿಸಲೇನೆ ಹೇಳಕತ್ತಿರ್ತೀವಿ. ಆದ್ರೆ ಅವರು ಅಕಸ್ಮಾತ್ ಅವ್ರಿಗೆ ಗೊತ್ತಿರಲ್ಲ, ಬಿಸಿ ರಕ್ತ ಗೊತ್ತಿರಲ್ಲ. ಇವಾಗ ನಮ್ಮ ಕಡೆ ಹತ್ತಾರ ಸತ್ತ ಮೇಲೇ ಸ್ವರ್ಗ ಸಿಗೋದು, ಸ್ವರ್ಗ ಗೊತ್ತಾಗೋದು. ಈಗ ಇಲ್ಲೇ ಕೂತ ಮೇಲೆ ಸ್ವರ್ಗ ಹಂಗದ ಹಿಂಗದ ಅಂತ ಹೇಳಿದ್ರು ಅರ್ಥ ಆಗಲ್ಲ, ಗೊತ್ತಾಗಲ್ಲ. ಹೌದು, ಆ ಥರ ನಮ್ಮ ಏನಾರು ತಾ ಸತ್ರೇನೆ ಸ್ವರ್ಗ ಗೊತ್ತಾಗೋದು ಅಂತ ನಮ್ಮ ಕಡೆ ಶಾಸ್ತ್ರ. ಹಂಗೆ ಅವ್ರಿಗೆ ಹೇಳಿ ಸಾಕಾಗಿ ಏನು ಮಾಡ್ತೀವಿ ನಾವು. ಆಮೇಲೆ ಅವ್ರ ಮೇಲೆ ಯಾಕೆ ಹೇಳಕ್ಕೆ ಹೋಗಿರ್ತೀವಿ ನಾವು, ಪ್ರೀತಿಯಿಂದ ಹೇಳ್ತೀವಿ. ಕೆಡಬಾರ್ದು, ಮಕ್ಕಳು ಹಾಳಾಗಬಾರ್ದು. ಮಕ್ಕಳನ್ನು ಪ್ರತಿಯೊಂದು ವಿಷಯಕ್ಕೂ ಏನು ಭಾಳ ಹೇಳಕ್ಕೆ ಹೊಂಟಿರ್ತೀವಂದ್ರೆ ಅದು ಏನೇ ಕೆಟ್ಟು ಮತ್ತು ಮೈ ಮೇಲೆ ಬಂದು ಹೈರಾಣಾಗಿ ಇನ್ನೂ ಕಷ್ಟಕ್ಕೆ ಬೀಳಬಾರ್ದು ಅನ್ನೋ ಉದ್ದೇಶದಿಂದ ನಾವು ಹೇಳಕತ್ತಿರ್ತೇವೆ. ಅಷ್ಟಕ್ಕೂ ಅವರು ಮತ್ತು ಅದೇ ಮಾಡ್ಲಕತ್ತಾರಂದ್ರೆ ಏನಾಗ್ತದಂದ್ರೆ ಆ ಪ್ರೀತಿಗಾಗಿ ಹೇಳಿರ್ತೀವಲ್ಲ, ಆ ಪ್ರೀತಿನೇ ಮಾಯ ಆಗಿಬಿಡ್ತದೆ. ನಿಜವಾಗ್ಲೂ ಪ್ರೀತಿ ಮಾಯ ಆಗಿಬಿಡ್ತೈತಿ. ಹೋಗಲಿ ಬಿಡೋ, ಏನಾರು ಆಗ್ಲಕ್ಕೆ ಅವ್ರು ಹಣೆ ಬರ ಇದ್ದಂಗೆ ಆಗಿಬಿಡ್ತದೆ ಅನಿಸ್ಬಿಟ್ಟು. ಈ ಥರ ನಾವು ಅನುಭವಿಸಿರ್ತೇವೆ. ಹೇಳಿ ಸಾಕಾಗಿ ಏನಾರು ಮಾಡ್ಕೊಂಡು ಅನುಭವಿಸಿ ನಾನು ಅನುಭವಿಸೀನಿ. ಹೇಳಿ ಆ ಥರ ಮಾಡಬೇಡ್ರಿ ಅಂತ ಕೇಳೋದ್ರಂತೂ ಒಳ್ಳೆಯದೇ, ಇಲ್ಲ ಅನ್ನಲ್ಲ. ಕೇಳಿಲ್ಲ ಅಂದ್ರೆ ಹೈರಾಣ ಆಗ್ತಾರಲ್ಲ ಅಂಥೇಳಿ ಆ ಪ್ರೀತಿಗಾಗಿ ಹೇಳಿರ್ತೀವಲ್ಲ,
ಕೇಳಿಲ್ಲ ಅಂದ್ರೆ ಏನೂ ಮಾಡೋಕ್ಕಾಗಲ್ಲ. ಏನಾರ ಮಾಡ್ಕೊಂಡು ಹೋಲ್ಬಿಡು, ಅವ್ರ ಹಣೆ ಬರ ಅಂತ ಅಂದಿದ್ದು ಆಗೈತಿ, ಅವ್ರ ಹಣೆ ಬರ ಅಂತಲೇ ಸುಮ್ಮನೆ ಇದ್ದಿದ್ದಾಗೈತಿ. ಹಂಗೆ ಆ ಪ್ರೀತಿ ಮಾಯ ಆಗಿಬಿಡ್ತೈತೆ, ಬೇರೆ ಥರನೇ ಬರ್ತೈತಿ ಆ ಪ್ರೀತಿ. ನಾನು ಮೊದಲು ಹೇಳ್ತಾ ಇದ್ನಲ್ಲ, ಆ ಪ್ರೀತಿ ಮಾಯ ಆಗ್ತದೆ, ಆ ಬಂಧ ಶಕ್ತಿಹೀನವಾಗಿ ತಯಾರಾಗಿಬಿಡ್ತೈತಿ. ಯಾರಿಗೆ ಸಹನಾಶಕ್ತಿ ಕಳೆದು ಹೋಗಿ ಇರುವ ಪ್ರೀತಿ ಕೂಡ ಮಾಯವಾಗಿ ಆ ಬಂಧವು ಕೂಡ ಕಡಿಮೆ ಆಗ್ತದೆ, ಶಕ್ತಿಹೀನ ಆಗಿಬಿಡ್ತದೆ. ಆ ಪ್ರೀತಿ ಪ್ರೇಮ ಆ ಬಂಧ ನೋಡ್ರಿ ಕಡಿಮೆ ಆಗಿಬಿಡ್ತೈತಿ. ಏನೂ ಹೇಳಿಲ್ಲ ಕೇಳುವ ಹೋಲಿ ಬಿಡು, ಹಾಳಾದ್ರಾಗಲಕ್ಕೆ ಏನು ಮಾಡ್ಬೇಕು, ಅವ್ರ ಹಣೆ ಬರ ಅಂತ ಅಂದು ಕೂಡ ಬಿಟ್ಟಿದ್ದಾಗೈತಿ. ಆ ಪ್ರೀತಿ ಕಮ್ಮಿ ಆಗ್ತದೆ ನಿಜವಾಗ್ಲೂ. ಆ ಪ್ರೀತಿ ಬೇರೆ, ಆಮೇಲೆ ನಾನು ಸುಮ್ಮನಿದ್ದು ಹೇಳಿರ್ತೀನಲ್ಲ, ಏನಾರ ಮಾಡ್ಕೊಳ್ಳಿ ಅಂತ ಅಂದಿರ್ತೀನಲ್ಲ, ಅದು ಪ್ರೀತಿ ಅದು ಶಕ್ತಿಹೀನ ಆದ ಪ್ರೀತಿ. ಅದು ಏನಾರ ಮಾಡ್ಕೊಳ್ಬಿಡು ಅಂತ ಶಕ್ತಿಹೀನವಾಗಿ ತಯಾರಾಗ್ಬಿಡ್ತದೆ. ಯಾರಿಗೆ ತಮ್ಮ ಮೇಲೆ ತಮಗೆ ಪ್ರೀತಿ ಇರುತ್ತದೋ, ಯಾರಿಗೆ ತಮ್ಮ ಮೇಲೆ ತಮಗೆ ಪ್ರೀತಿ ಇರುತ್ತದೋ ಅಂಥವರು ಅವರನ್ನು ಅವರು ನೋಡಿಕೊಳ್ಳುತ್ತಾ ಬೇರೆಯವರಿಗೂ ಕೂಡ ಸಹಾಯ ಮಾಡುತ್ತಾ ಇರುತ್ತಾರೆ. ಯಾರು ತನ್ನ ಮೇಲೆ ತನಗೆ ಪ್ರೀತಿ ಇರ್ತೈತಲ್ಲ ಅಂಥವರು ತನ್ನನ್ನು ನೋಡಿಕೊಂಡು ಬೇರೆಯವರನ್ನು ಕೂಡ ಸಹಾಯ ನೋಡ್ಕೊತಾ ಇರ್ತಾರಂತ ಗುರುಗಳು ಹೇಳ್ತಾರೆ. ನನಗೆ ಕಂಡ ಮಟ್ಟಿಗೆ ಪ್ರೀತಿ ಇದ್ದವರು ತನ್ನನ್ನು ತಾನು ನೋಡ್ಕೊಳ್ಳಲ್ಲೇನೋ ಅಂತ ಅನಿಸೈತಿ ನನಗೆ. ನಮ್ಮ ಯಜಮಾನ್ರದ್ದೇ ನಾನು ಹೇಳ್ತೀನಿ, ನಮ್ಮನ್ನೆಲ್ಲ ಉದ್ಧಾರ, ಮಕ್ಕಳನ್ನ ನನ್ನನ್ನು ಎಲ್ಲ ಉದ್ಧಾರ ಮಾಡಕ್ಕೆ ಉದ್ಧಾರ ಮಾಡಕತ್ತಾರ. ನಾ ಉದ್ಧಾರ ಮಾಡಿನೂ ಆರಾಮಾಗಿ ಇರ್ರಿ ನೀವು ಅಂತ ಅನ್ನಲ್ಲ, ಇರ್ರಿ. ಅವರು ತಾವು ಆರಾಮಾಗಿ ಇರ್ಲಕ್ಕೆ ನನಗೆ ಅನಿಸ್ತದೆ ಕಡಿಮೆ ಐತೇನೋ, ತಮ್ಮ ಆರಾಮ ನಿಮ್ಮನ್ನು ನೀವು ನೋಡ್ಕೊಳ್ರಿ ಅಂತ ನಾನು ಭಾಳ ಹೇಳ್ತಾ ಇರ್ತೇನೆ. ಎಷ್ಟೊಂದು ಹೈರಾಣಾಗಿ ದುಡಿತಾರೆ, ತಂಬಲ್ಲಿ ರೊಕ್ಕ ಇರಲಿಲ್ಲ ಅಂದರೂ ಕೂಡ ತಮ್ಮ ಅಕೌಂಟ್ನಲ್ಲಿ ರೊಕ್ಕ ಇರ್ಲಾರ್ದಂಗೆ ಹಾಕಿಬಿಡ್ತಾರೆ. ಇದು ನಮ್ಮ ಪ್ರೀತಿಗಾಗಿನ ಹೆಂಗೆ ಇದು ಏನು ಹೇಳ್ತಾರೆ, ಇದು ನನಗೆ ಇದು ಸ್ವಲ್ಪ ಟ್ಯಾಲಿ ಐತೇನೋ ಅನ್ನಿಸ್ತದೆ. ತಮ್ಮನ್ನು ತಾವು ಇನ್ನೊಬ್ಬರು ತಮ್ಮನ್ನು ತಾವು ನೋಡ್ಕೊಂಡು ಮಾಡ್ತಾರಂತ ಗುರುಗಳು ಬರ್ದಾರ. ನಮ್ಮ ಯಜಮಾನ್ರು ತಮ್ಮನ್ನು ತಾವು ನೋಡ್ಕೊಳ್ಳೋದು ತಮ್ಮ ಶರೀರಕ್ಕೆ ಬಂದ್ರೂ ಕೂಡ ದುಡಿಲಕ್ಕೆ ಹೋಗ್ತಾರೆ, ಆರಾಮಿಲ್ಲ ಅಂದರೂ ಕೂಡ ದುಡಿಯೋಕೆ ಹೋಗ್ತಾರೆ. ತಮ್ಮ ಅಕೌಂಟ್ನಾಗ ರೊಕ್ಕ ಇರಲಿಲ್ಲ ಅಂದರೂ ನಮ್ಮ ಅಕೌಂಟಿಗೆ ರೊಕ್ಕ ಹಾಕ್ತಾರೆ. ತಮಗೇನೋ ನೀವೇ ಜಾಣ್ರತ್ತಾರ, ಅವ್ರಿಗೂ ತಿಳಿತದೆ. ತುಂಬ ಜಾಣ್ರದಾರ, ಅವರು ತುಂಬ ಒಳ್ಳೆಯವ್ರದಾರ, ತುಂಬ ಜಾಣ್ರದಾರ, ಅವರೇ ಹೆಚ್ಚಿಗೆ ಬುದ್ಧಿವಂತರದಾರ. ಅವ್ರು ಮಾಡೋ ನಿರ್ಧಾರಗಳು ಭಾಳ ಒಳ್ಳೆ ನಿರ್ಧಾರಗಳು ಇರ್ತಾವೆ. ಅವ್ರು ಶಾಣೆ ಅಂತ ಅನ್ಸ್ಕೊಳ್ಳಲ್ಲ, ನೀವೇ ಜಾಣ್ರಂತ ನಮಗೆ ಅಂತಾರೆ. ಹೌದಪ್ಪ, ನನಗೆ ಗೊತ್ತಾಗಲ್ಲ, ನಿಮಗೆ ಗೊತ್ತಾಗ್ತದೆ ಅಂತಾರೆ. ಅವ್ರು ಮಾಡೋ ನಿರ್ಧಾರಗಳೇ ಭಾಳ ಅದ್ಭುತವಾಗಿರ್ತಾವೆ. ನಾವು ಮಾಡೋ ಎಲ್ಲ ನಿರ್ಧಾರಗಳು ಸರಿ ನನಗೆ ಅನಿಸ್ತೈತಿ. ಅವ್ರು ಮಾಡೋ ನಿರ್ಧಾರನೇ ಆರಾಮಿರ್ತೈತಿ, ಚೆನ್ನಾಗಿರ್ತೈತಿ, ಸರಿ ಇರ್ತೈತಿ. ಹೆಂಗೆ ಇದೇ ವಿಚಿತ್ರ ಅನ್ನಿಸ್ತದೆ. ಈ ಸರ್ ಹೇಳ್ತಾರೆ, ಗುರುಗಳು ತಿಳಿಸ್ತಾರೆ, ತಾವು ಆರಾಮಾಗಿದ್ದು ಕೂಡ ನಮ್ಮನ್ನು ಆರಾಮಾಗಿರ್ತಾರೆ. ತಾವು ಆರಾಮಾಗಿ ಇದು ನನಗನ್ನಿಸ್ತೈತೆ ತಾವು ಆರಾಮಾಗಿ ಇರಲ್ಲ ಅಂತ ಅವ್ರ ಅಕೌಂಟ್ನಾಗ ರೊಕ್ಕ ಇಲ್ಲಾರಂಗೆ ನಮಗೆ ರೊಕ್ಕ ಹಾಕ್ತಾರೆ. ಮತ್ತು ಹಾಕಿನಿ ಅಂತ ಸಿಟ್ಟು ಮಾಡ್ಕೊಳ್ಳಲ್ಲ, ಭೇದ ಮಾಡ್ಕೊಳ್ಳಲ್ಲ. ಆರಾಮಿಲ್ಲ ಅಂದರೂ ಡ್ಯೂಟಿಗೆ ಹೋಗ್ತಾರೆ. ಯಾರೇನಂದರೂ ಕೂಡ ಅವರಿಗೆ ನೀವು ತಿಳುವಳಿಕೆ ಇಲ್ಲ ಅಂತ ನಿರ್ಧಾರ ಅವರಿಗೆ ಕಮೆಂಟ್ ಮಾಡಲ್ಲ, ಜಜ್ಮೆಂಟ್ ಮಾಡಲ್ಲ. ಯಾಕೆ ಹೋಗ್ಲಿ ಬಿಡು ಅಂತೂ ಹೋಗ್ಲಿ ಬಿಡು ಅಂತನೂ ಅನ್ನೋದಿಲ್ಲ, ಸುಮ್ಮನಿದ್ದು ಬಿಡ್ತಾರೆ ಯಾರು ನಮ್ಮಂಥವ್ರು. ಮತ್ತು ನಾವೇ ಅಂತ ತಿಳ್ಕೊಳ್ಳೋಣ, ಬೇರೆಯವ್ರು ಯಾರಂತ, ಮನೆಯವರೇ ನಾನೇ ಅನ್ಕೊಳ್ಳೋಣ. ಏನಾರು ಅಂದರೂ ಕೂಡ ತಲೆಗೆ ಹಾಕ್ಕೊಳ್ಳಲ್ಲ. ಇದು ತನ್ನನ್ನು ತಾನು ತನಗಾಗಿ ಕೂಡ ಬದುಕ್ತಾರೋ ಇಲ್ಲೋ ಅನಿಸ್ಬಿಟ್ಟೈತಿ. ಯಾಕಂದ್ರೆ ನಾನೊಂದು ಇನ್ನೂ ಒಂದು ಇನ್ಸುಲಿನಿಗೆ ಇಂಜೆಕ್ಷನ್ ಮಾಡ್ಕೊತೀನಲ್ಲ, ಮಾಡ್ಕೊಳ್ಳೋಕೆ ಅಕಸ್ಮಾತ್ ಅವ್ರು ಇಲ್ಲಿ ಇದ್ದರು ಅಂದ್ರೆ ನೋಡಿದ್ರು ಅಂದ್ರೆ ಏನು ಹೇಳ್ತಾರೆ, ಇದು ಚುಚ್ಕೊಂತೀಯಲ್ಲ, ಇದಕ್ಕೂ ಏನಾರೇ ಸಜೆಷನ್ ಐತೇನೋ ಡಾಕ್ಟ್ರ್ ಹತ್ರ ಕೇಳು, ನಾನು ಕೊಡ್ತೀನಿ ಅಂತ ಎಷ್ಟೋ ಸಾರಿ ಅಂದಾರ ಅವ್ರು. ಯಾಕೆ ಈ ಮೂಢ ಪ್ರೀತಿನೋ, ಯಾಕೆ ಈ ಥರ ಅದಾರೋ, ನಾನೇ ಪುಣ್ಯ ಮಾಡಿ ಬಂದೀನೇನು ಅಂತ ಪತಿ ದೈವನ ಪಡೆಯೋಕೆ ನಾನೇ ಪುಣ್ಯ ಮಾಡೀನೇನು ಅಂತ ಅನ್ನಿಸ್ತೈತೆ. ಇಂಜೆಕ್ಷನ್ ಚುಚ್ಚಿದ್ರು ಕೂಡ ಚುಚ್ಕೊಂಡು ನಾನು ಸಣ್ಣ ಇಂಜೆಕ್ಷನ್ ಐತೆ ಬಿಡ್ರಿ ಅಂದಾಗ ಅವ್ರು ಅಂತಾರೆ, ಅಷ್ಟು ಮುಗ್ದ್ರು ಇದಕ್ಕೇನು ಕೊಡೋಕ್ಕಾಗ್ತದೆ ಹೇಳ್ರಿ, ಇಂಜೆಕ್ಷನ್ ಮಾಡ್ಕೊಳಕ್ಕೆ ಏನು ಕೊಡಬೇಕಾಗ್ತದೆ, ಅಷ್ಟು ಮುಗ್ದ್ರದಾರ, ಏನಾರು ಕೊಟ್ಟರೆ ಕಡಿಮೆ ಆಗ್ತದೇನೋ, ಡಾಕ್ಟ್ರಿಗೆ ಗೊತ್ತಿರ್ತದೆ, ಇವ್ರಿಗೆ ಗೊತ್ತಿರ್ತೈತಿ ಅನ್ನೋಷ್ಟು ಆ ಸ್ಥಿತಿಯಲ್ಲಿ ಅವ್ರು ಹಂಗದಾರಲ್ಲ. ಅದಕ್ಕೆ ತನ್ನನ್ನು ತಾನು ಇಟ್ಕೊಳ್ಳಲ್ಲ, ತನಗಾಗಿ ಇಲ್ಲಲ್ಲ ಅಂತ
ಬರೀ ಬೇರೆಯವ್ರಿಗಾಗಿ ಸಹಾಯ ಮಾಡ್ತಾರೆ, ಮಕ್ಕಳಿಗಾಗಿ, ಹೆಂಡತಿಗಾಗಿ, ಸಂಸಾರಕ್ಕಾಗಿ, ಇದಕ್ಕಾಗಿನೇ ಮಾಡ್ತಾರೆ. ಮತ್ತು ಆಸೆ ಅಪೇಕ್ಷೆ ಕೂಡ ಅದಂತ ಅನ್ನಲ್ಲ ನಾನು. ಇನ್ನೊಂದು ಮನೆ ಮಾಡಬೇಕು, ಇನ್ನೊಂದು ಹೊಲ ಮಾಡಬೇಕು, ಇನ್ನೊಂದಷ್ಟು ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು ಅಂತಲೂ ಅನ್ನಲ್ಲ. ಸುಮ್ಮನೆ ದುಡಿಯೋದು. ಏನು ಹೇಳ್ಬೇಕು, ಆ ಮುಗ್ಧತೆಗೆ ಹ್ಯಾಟ್ಸಾಪ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರಿಗೆ ಋಣಿಯಾಗಿರ್ತೀನಿ, ಶರಣಾಗತಿಯಾಗಿನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದ್ರ ಬಿಟ್ಟರೆ ಇನ್ನೇನು, ಅವ್ರ ಋಣದಲ್ಲಿದ್ದೀನಿ ಅಂತ ಕೂಡ ಹೇಳ್ತೀನಿ. ಈ ಋಣನ ತೀರ್ಸೋಕ್ಕಾಗಲ್ಲ ಅಂತಲೂ ಕೂಡ ಹೇಳ್ತೀನಿ. ಪುನರ್ಜನ್ಮ ಕೊಟ್ಟಾರ ನನಗೆ. ತುಂಬ್ಕೊಳಪ್ಪ. ಪುನರ್ಜನ್ಮ ಕೊಟ್ಟಾರ. ಕಿಡ್ನಿ ಕೊಟ್ಟು ಕೂಡ ಕೊಟ್ಟೀನಿ ಅಂತ ಮಾತೇ ಬರೋಲ್ಲ, ನೆನಪೇ ಇಲ್ಲ ಅವ್ರಿಗೆ. ಕಿಡ್ನಿ ಕೊಟ್ಟಿದ್ದು ನೆನಪೇ ಇಲ್ಲ ಅಂದ್ರೆ ಅವರಿಗೆ ಕಿಡ್ನಿ ಕೊಟ್ಟಿದ್ದು ನೆನಪು, ನಾ ಕಿಡ್ನಿ ಕೊಟ್ಟೆ ಅಂತ ಎಷ್ಟೋ ಮಾತಾಡಿ ಡ್ಯೂಟಿಗೆ ಹೋಗ್ಲಾರಿರೋರು, ಏನಾರು ಕಮೆಂಟ್ ಮಾಡೋರು, ಜಡ್ಜ್ಮೆಂಟ್ ಮಾಡೋರು, ನನಗೇನಾರು ಅನ್ನೋರು, ನನಗೆ ಇಲ್ಲಿವರೆಗೆ 6 ವರ್ಷದಿಂದ ನನಗೇನು ಅಲ್ಲಕ್ಕ ಬರೋದಂದ್ರೆ ಅವ್ರು ಕಿಡ್ನಿ ಕೊಟ್ಟಿದ್ದೇ ಮರ್ತಾರೆ ನೋಡ್ರಿ. ಎಷ್ಟು ಹೆಂಗಿರ್ಬೇಕು ಅವ್ರು, ಯಾವ ಗುಣದವ್ರು, ಎಷ್ಟು ಮುಗ್ದಿರ್ಬೇಕು ಅಂತ ಅನಿಸ್ತದ. ತನಗಾಗಿ ಏನೂ ಮಾಡ್ತಾ ಇಲ್ಲೇನೋ ಅನಿಸ್ತದೆ. ಗುರುಗಳು ಹೇಳ್ತಾರೆ ಹಂಗೆ. ನನಗೆ ನಮ್ಮ ಯಜಮಾನ್ರು ನೋಡೋದು ಆಗತ್ತದ. ಏನಿರ್ತಾವೆ ಯಾರಿಗೆ ಗೊತ್ತಾ, ಇರಲಿ. ಅವರು ತಮ್ಮನ್ನು ನೋಡಿಕೊಳ್ತಾ ಬೇರೆಯವರು ಕೂಡ ಸಹಾಯ ಮಾಡ್ತಾ ಇರ್ತಾರೆ. ಅಂಥವರೊಂದಿಗೇ ಯಾರಾದರೂ ಸರಿ ಹೆಚ್ಚು ಕಾಲ ಸುನಾಯಾಸವಾಗಿ ಆನಂದವಾಗಿ ಪ್ರಯಾಣ ಮಾಡಬಲ್ಲರು. ನೋಡ್ರಿ, ಅವರನ್ನು ನೋಡಿಕೊಂಡು ನಮ್ಮನ್ನು ನೋಡ್ಕೋತಾರಲ್ಲ, ಅಂಥವರೊಂದಿಗೆ ಇರುವವರು ಸುನಾಯಾಸವಾಗಿ ಅಂದ್ರೆ ಯಾವ ತೊಂದರೆ ಇಲ್ಲಾರ್ದೆ ಆನಂದವಾಗಿ ಪ್ರಯಾಣ ಮಾಡ್ತಾರೆ ಅಂತ ಹೇಳಿದಕ್ಕೆ ಇದು ಉತ್ತರ ನಾನೇ ಕಾರಣ. ನನಗೇನು ಅನ್ನೋದೇ ಇಲ್ಲ, ಆಡೋದಿಲ್ಲ, ಬೇಕಾದ್ರೆ ಇಷ್ಟು ತಾನು ಹೇಳಿದ್ನಲ್ಲ, ಅದೇ ಇದಕ್ಕೆ ನಮ್ಮ ಟ್ಯಾಲಿ ಆಯ್ತು ನಮ್ಮ ಸಂಸಾರಕ್ಕೆ. ಸುನಾಯಾಸ ನಾನು ಆನಂದವಾಗಿ ಅವ್ರ ಜೊತೆ ನಾನು ಪ್ರಯಾಣ. ಅಂಥವ್ರ ಜೊತೆ ಇದ್ದವ್ರು ಎಷ್ಟು ಆನಂದವಾಗಿರ್ತಾರಂತ, ಅಂಥವ್ರ ಜೊತೆ ಇರೋರು ಎಷ್ಟು ಆನಂದವಾಗಿರ್ತದ್ರೆ ನಾನು ಎಷ್ಟು ಪುಣ್ಯ ಮಾಡಿದೆ. ಆದ್ದರಿಂದ ಬೇರೆಯವರನ್ನು ಪ್ರೀತಿಸುವುದು ಎಷ್ಟು ಮುಖ್ಯವೋ ನಮ್ಮನ್ನು ನಾವು ಪ್ರೀತಿಸಿಕೊಳ್ಳುವುದು ಅದಕ್ಕಿಂತಲೂ ಹೆಚ್ಚು ಮುಖ್ಯ. ನಮ್ಮನ್ನು ನಾವು ಪ್ರೀತಿಸುವುದನ್ನು ಪ್ರಾರಂಭಿಸೋಣ, ಆನಂದವಾಗಿ ಜೀವಿಸುವುದನ್ನು ಪ್ರಾರಂಭಿಸೋಣ ಅಂತ ಗುರುಗಳು ತಿಳಿಸ್ತಾರೆ. ನಮ್ಮ ಯಜಮಾನ್ರು ನೋಡಿದ್ರೆ ತಮ್ಮನ್ನು ತಾವೇ ಪ್ರೀತಿಸ್ಕೊಳ್ಳಲ್ಲ. ಆದ್ರೆ ಏನು ಪ್ರೀತಿಸ್ತಾರೋ ಅವ್ನ ಧರ್ಮನ ಪ್ರೀತಿಸ್ತಾರೆ, ನೀತಿನ ಪ್ರೀತಿಸ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೀತಿ ನ್ಯಾಯ ಧರ್ಮದ ಪ್ರಕಾರ ಇರ್ತಾರಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಒಂದು ಹೆಂಡತಿ ಅಂದಿದ ತಕ್ಷಣ ಹೇಳ್ತೀನಿ, ಅವರು ಇನ್ನೊಬ್ರು ಬೇರೆಯವರು ಈ ನನ್ನನ್ನು ನಾನು ಪ್ರೀತಿಸ್ಕೊಳ್ಳೋದು, ಅವ್ರು ತನ್ನನ್ನು ತಾನು ಪ್ರೀತಿಸ್ಕೊಳ್ತಾರಂದ್ರೆ ತನ್ನಲ್ಲಿರುವ ನೀತಿ ಧರ್ಮನ ಪ್ರೀತಿಸ್ಕೊಳ್ತಾರೇನೋ ಅಂತ ಅನ್ನಿಸ್ತೈತೆ ನನಗೆ. ಯಾಕಂದ್ರೆ ಆ ನೀತಿ, ಇನ್ನೊಬ್ಬಳು ಹೆಂಡತಿ ಸಿಗ್ತಾ ಬಿಡು, ಇನ್ನೊಬ್ಬರ ಮಕ್ಕಳು ಸಿಗ್ತಾ ಬಿಡು, ನಮಗಿಲ್ಲ ಬಿಡು, ನಿನಗಿಲ್ಲ ಬಿಡು ಅನ್ನೋದಲ್ಲ. ಈ ಧರ್ಮ ಐತಲ್ಲ, ನೀತಿ ಐತಲ್ಲ, ಅದನ್ನು ಪ್ರೀತಿಸ್ತಾರೇನೋ ಅಂತ ನನ್ನ ಅನಿಸಿಕೆ ಈ ಪಾಠದಲ್ಲಿ. ಇದು ನನಗೆ ಅನ್ನಿಸ್ತೈತಿ. ಅಲ್ಲ, ಈ ಥರ ಅಂಥವ್ರ ಜೊತೆ ಇರೋದು ಎಷ್ಟು ಪುಣ್ಯ ಅಲ್ಲ. ನನ್ನನ್ನು ಪ್ರೀತಿಸ್ಕೊಂಡು ಅವ್ರನ್ನ ಜನರನ್ನ ಪ್ರೀತಿಸ್ಕೊಳ್ಳೋರ ಜೊತೆ ಇದ್ರೆ ಸುಖಮಯವಾಗಿ ಜೀವನ ಸಾಕ್ತದಂತ ಅವರೇ ಹೇಳಿಬಿಟ್ರು ನೋಡ್ರಿ. ಹೇಳ್ಯಾರಂದ್ರೆ ನಿಜವಾಗ್ಲೂ ನಾನೇ ಇದಕ್ಕೆ ಉದಾಹರಣೆ. ಅವರ ಜೊತೆಯಾಗಿದ್ದು ನಾನು ಭಾಳ ಆರಾಮಾಗಿ, ನಾನು ಟೆನ್ಷನ್ ಮಾಡ್ಕೊಂಡು ಏನಾರು ಒಂಚೂರು ಮನಸ್ಸಿಗೆ ಅದ್ಲು ಮಾಡ್ಕೊಂಡು ಮಾತಾಡಿದ್ರು ಕೂಡ ಅದನ್ನು ಶಮನ ಮಾಡಿಬಿಡ್ತಾರೆ ಅವ್ರು. ಅಂಥ ಮುಗ್ಧರು, ಅಂಥ ಒಳ್ಳೆಯ ಜ್ಞಾನಿ ಅದಾರ. ಅವರು ಹಾಗಿದ್ದಿದ್ದಕ್ಕೇ ನಾನಿಷ್ಟು ಆರಾಮಾಗಿರ್ಲಕ್ಕೆ ಕಾರಣ ಅಂತ ತಿಳಿಸ್ತೇನೆ. ಇದು ನನಗೇ ಆಗಿ ಬಂದಿರೋದು. ಇದು ನಿಮಗಾಗಿನೂ ಇರ್ತೈತಿ. ನಿಮ್ಮ ಗಂಡಂದಿರಲ್ಲಿನೂ ಕೂಡ, ನಿಮ್ಮ ಬಂಧು ಬಾಂಧವರಲ್ಲಿನೂ ಕೂಡ ಆ ಪ್ರೀತಿನ ಕಾಣ್ರಿ. ಅವರು ಏನು ಮಾಡ್ತಾ ಇದ್ದಾರಂತ ಬರೀ ಗಂಡು ಮಕ್ಕಳನ್ನ ಬೈಯೋದು, ಕಮೆಂಟ್ ಮಾಡೋದು, ಜಜ್ಮೆಂಟ್ ಮಾಡೋದು ಮಾಡಬೇಡ್ರಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಇದು ಬೇರೆಯವರಿಗಾಗಿ ಇದು ಪಾಠ ಏನಾಯಿತು, ತನ್ನನ್ನು ತಾನಿಗೆ ಆಯ್ತಲ್ಲ. ನಾನು ಈ ಪಾಠದಿಂದ ಕಲಿತಿರೋದು ಏನು ಅಂದ್ರೆ, ಇನ್ನೊಬ್ಬರನ್ನು ಕೂಡ ಅವರು ನಮಗೆ ಎಷ್ಟು ಪ್ರೀತಿಸ್ತಾರಂತನ ಅಳಿಯನ ಲೆಕ್ಕ ಹಾಕನ. ಬರೀ ಯಾವತ್ತು ನೋಡಿದ್ರು ಕಮೆಂಟ್ ಜಜ್ಮೆಂಟ್, ಅವ್ರ ತಪ್ಪನ್ನೇ ಹುಡ್ಕೊಂಡು ಬೇಡ, ಅವ್ರ ತಪ್ಪುಗಳು ಹುಡ್ಕೊಂಡು ಇರೋದು ಬೇಡ. ನನಗಾಗಿ ಎಷ್ಟು ಮಾಡ್ಯಾರಂತ ನೋಡಿದ್ರೆ ಅವರು ನಮಗಿಂತ ಭಾಳ ಚೆನ್ನಾಗಿರ್ತಾರೆ, ಭಾಳ ಒಳ್ಳೆತನ ಮಾಡಿರ್ತಾರೆ, ಒಳ್ಳೆಯವರಾಗಿರ್ತಾರೆ. ಇದನ್ನು ಮಾತ್ರ ಕಲೀರಿ ನೀವು. ಇದ್ರ ಪಾಠದಿಂದ ಯಾರು ಗಂಡಂದಿರನ್ನು ಬೈತೀರ, ನೆಕ್ಸ್ಟ್ ಸೆಕೆಂಡ್ರಿ ಬಿಟ್ಟುಬಿಡ್ರಿ. ಮಕ್ಕಳು, ಸಂಸಾರ, ರೊಕ್ಕ ರೂಪಾಯಿ, ಮಂದಿ, ಮಕ್ಕಳು ಇಡಪ್ಪ ಅಲ್ಲೇ ಇಡ್ರಿ. ಹಾಗಾಗಿ ಬೇರೆಯವ್ರಿಗೆ ಕಮೆಂಟ್ ಮಾಡೋದನ್ನು ಕಮ್ಮಿ ಮಾಡೋಣ. ಅವರಲ್ಲಿರುವ ಒಳ್ಳೆಯ ಗುಣಗಳನ್ನು ಸ್ವಲ್ಪ ಲೆಕ್ಕ ಹಾಕೋಣ. ಎಷ್ಟು ಪಾಯಿಂಟ್, 10, 11, ಒಂದೊಂದೊಂದೊಂದು ಲೆಕ್ಕ ಹಾಕ್ರಿ, ಎಷ್ಟು ಆಗ್ತಾವೆ. ನಮ್ಗಿಂತ ಹೆಚ್ಚಿಗೆ ಒಳ್ಳೆಯ ಗುಣ ಅವ್ರ ಹತ್ರನೇ ಇರ್ತಾವೆ. ಹಾಗಾಗಿ ಇನ್ನೊಬ್ರು ಕಮೆಂಟ್ ಜಜ್ಮೆಂಟ ಬಿಟ್ಟು ಅವ್ರಿಗೆ ಒಳ್ಳೆಯದನ್ನು ಹಳೆಯನ ಯಾರು ಮೇನಾಗಿ ಗಂಡಂದ್ರ ಮೇಲೆ ನಾವು ಎಲ್ಲ ರೇಗಾಡ್ತೀವಲ್ಲ, ಅತಿ ಪ್ರೇಮ ಇರೋರ ಮೇಲೇ ಅಧಿಕಾರ ಚಲಾಯಿಸೋದು ಜಾಸ್ತಿ.
ಹಾಗಾಗಿ ಗಂಡಂದ್ರ ಮೇಲೆ ರೇಗಾಡೋದನ್ನು ನಿಲ್ಸೋಣ. ಈ ಪಾಠದಿಂದ ಕಲಿಕೆ ಏನಂದ್ರೆ ನಮ್ಮ ಗಂಡಂದ್ರ ಮೇಲೆ, ನಮ್ಮ ಯಜಮಾನ್ರ ಮೇಲೆ ನಮ್ಮ ದೈವ ಅವರು ಎಷ್ಟು ನಮಗೆ ದೈವ ಆಗ್ತಾರ ಅನ್ನೋದನ್ನು ನೀವು ಬೇಕಿದ್ರೆ ಈ ವಿಡಿಯೋ ನೋಡಿಬಿಟ್ಟು ಗಂಡಂದ್ರನ್ನ ಅಳೆದು ಒಳ್ಳೆಯ ಗುಣಗಳನ್ನು ಅಳೆದು ನಮ್ಗೆ ಎಷ್ಟು ಅವರು ನಾವು ಅದಾರೋ ನಾವು ಅವ್ರ ಜೊತೆ ನಾವಿದ್ದು ಎಷ್ಟು ಆರಾಮಾಗಿದ್ದೀವಿ ಅನ್ನೋದನ್ನು ಪರೀಕ್ಷೆ ಮಾಡಿ ಕಮೆಂಟ್ ಹಾಕಿರಿ ನನಗೆ. ಕಮೆಂಟ್ ಹಾಕಿರಿ, ಎಷ್ಟು ಹೌದಲ್ಲ ಕರೆಕ್ಟೋ ತಪ್ಪೋ ಅಂತ ಕಮೆಂಟ್ ಹಾಕಿ. ಎಸ್, ಓಕೆ, ಅದ್ಭುತ ನೋಡಿರಿ. ನಾವು ಒಬ್ಬರನ್ನ ಕಮೆಂಟು ಜಜ್ಮೆಂಟು ಮಾಡೋ ಅಧಿಕಾರದಲ್ಲಿ ನಾವಿಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಒಂದು ನಮಗೆ ಇವತ್ತಿಗೆ ಬಂದ ಪಾಠ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಸ್, ಓಕೆ, ಥ್ಯಾಂಕ್ ಯು. ಇನ್ನೊಬ್ಬರನ್ನ ಬೆಲೆ ಕೊಡೋದನ್ನು ಕಲಿಯೋಣ ಅಲ್ಲ, ಬೆಲೆ ಕೊಡಬೇಕು. ಎಸ್, ಓಕೆ, ಥ್ಯಾಂಕ್ ಯು.